ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಏನ್ ಹೇಳ್ತಾ ಇದೆಯಾ ನೀನು? ಅರ್ಥ ಆಗ್ಲಿಲ್ಲ. ಆ ಭೂಮಿಕಾಯಿಂದ ನಿನಗಾಗಿರೋ ಅನ್ಯಾಯ ಕಮ್ಮಿನಜ್ಜೆ. ಅವಳಿಂದ ನೀನು ಎಷ್ಟೆಲ್ಲ ಅನುಭವಿಸೋ ಥರ ಆಯಿತು. ಸಾಲದು ಅಂತ ಮಲ್ಲಿ ಜೊತೆ ಇರಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಿದ್ಯಾ ನೀನು. ಎಸ್ ಮಾಮ್, ಆ ಮಲ್ಲಿನ ನನ್ನ ತಲೆ ಕಟ್ಟಿ ನನ್ನ ಲೈಫನ್ನೇ ಬರ್ಬಾದ್ ಮಾಡ್ಬಿಟ್ಲು. ಆ ಭೂಮಿಕಾ ಇರೋ ತನಕ ನೀನು ಮಲ್ಲಿನ ಏನೂ ಮಾಡೋಕ್ಕಾಗಲ್ಲ. ಆ ಮಲ್ಲಿನ ಮನೆಯಿಂದ ಆಚೆ ಹಾಕಬೇಕು ಅಂದರೆ ಮೊದಲು ಆ ಭೂಮಿಕಾನ ಈ ಮನೆಯಿಂದ ಆಚೆ ಹಾಕಬೇಕು. ಅಯ್ಯೋ, ಏನು ಕರೆಂಟ್ ಹೊಟ್ಟೋಯ್ತಲ್ಲ. ಅಯ್ಯೋ ದೇವ್ರೆ, ಕಾಪಾಡಮ್ಮ. ಭೂಮಿಕಾ, ಭೂಮಿಕಾ, ಇದೇನು? ನಾನೊಬ್ಬನೇ ಇದ್ದೇನೆ ರೂಮಲ್ಲಿ. ಏನು ಸೌಂಡ್ ಅದು? ಭೂಮಿಕಾ, 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 ದಯವಿಟ್ಟು ಅದನ್ನು ಏನು ಮಾಡಬೇಡಿ. ಒಟ್ಟಾಗಿ ದಯವಿಟ್ಟು ಒಟ್ಟಾಗಿ. ಗೌತಮರಿ ಏನಾಯ್ತು? ಯಾಕೆ ಹಾಕೋಕೊಂಡ್ರಿ? ಅದು ಕರೆಂಟ್ ಹೋಗಿತ್ತು ಅಂತ ಭಯಪಟ್ರಾ? ಹಾಂ, ಕರೆಂಟ್ ಹೋಯ್ತು. ಅದೇ ಟೈಮಿಗೆ ಸರಿಯಾಗಿ ಗೆಜ್ಜೆ ಸತ್ ಕೇಳಿಸ್ತು. ಭಯ ಜಾಸ್ತಿ ಆಯ್ತು. ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ ಗೌತಮರೇ, ನೀವೇ ಗೆಜ್ಜೆ ಕೊಡ್ಸಿದ್ದು ಮರ್ತು ಬಿಟ್ರಾ? ಗೆಜ್ಜೆ ಶಬ್ದ ಕೇಳಿ ನೀವು ಭಯ ಪಡ್ತಿದ್ರ ಅಂದ್ರೆ ನಾನು ಏನ್ ತಾನೇ ಹೇಳಿ ನಿಮ್ಗೆ? ಹೇಳಿ. ಇಲ್ಲ, ಅದು ನೆನಪಿದೆ. ಇದು ನಿದ್ದೆಗಣ್ಣಲ್ಲಿ ಗೆಜ್ಜೆ ಸೌಂಡ್ ಬಂತಲ್ಲ, ಅದು ಸ್ವಲ್ಪ ಭಯ ಆಯ್ತು. ನಿಜ, ಭಯ ಬಿದ್ದಾಗ ಹಾಗಾಗುತ್ತೆ. ನಿಮ್ಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನನಗೂ ನಿಮ್ಮಷ್ಟೇ ತುಂಬಾನೇ ಭಯ ಆಗ್ತಿತ್ತು. ಕತ್ಲಲ್ಲಿ ಎಲ್ ದೆವ್ವ ಬಂದು ಹಿಡ್ಕೊಂಡ್ಬಿಡುತ್ತೆ ಅಂತ. ಆದ್ರೆ ದೊಡ್ಡವಳು ಆಗ್ತಾ ಆಗ್ತಾ ಅರ್ಥ ಆಗೋಯ್ತು, ದೆವ್ಗಳಿಗಿಂತ ಮನುಷ್ಯರೇ ಭಯಂಕರವಾಗಿರ್ತಾರೆ ಅಂತ. ಅದರ್ಥ ಆದ್ಮೇಲೆ ಭಯನೇ ಹೊಟ್ಟೋಯ್ತು. ಏನೋ ಒಟ್ ಗೊತ್ತಮ್ಮವ್ರೆ, ಭಯದಲ್ಲಿರೋದು ಅಂದ್ರೆ ನಮ್ಮನ್ನ ನಾವೇ ಒಂದು ಕತ್ಲೆ ರೂಮಲ್ಲಿ ಕೂಡ ಹಾಕೊಳ್ಳೋ ತರ. ಭಯ ಇರೋ ಕಡೆ ಏನೇನೋ ನೆಗೆಟಿವ್ ಆಲೋಚನೆಗಳು ಹುಟ್ಕೊಳ್ಳುತ್ತೆ. ಬೇಡದೇ ಇರೋ ಇಮ್ಯಾಜಿನೇಷನ್ಸ್ ಎಲ್ಲ ಶುರು ಆಗುತ್ತೆ. ನಮ್ಮ ಇಮ್ಯಾಜಿನೇಷನ್ಸ್ ಪಾಸಿಟಿವ್ ಆದ್ರೆ ಅದು ಕ್ರಿಯೇಟಿವ್ ಅನ್ಸ್ಕೊಳ್ಳುತ್ತೆ. ಅದೇ ನೆಗೆಟಿವ್ ಆದ್ರೆ ಆನ್ಸೈಟಿ, ಆತಂಕ ಅಂತ ಅನ್ಸ್ಕೊಳ್ಳುತ್ತೆ. ನೀವು ಹೇಳೋದು ನಿಜ. ಎಲ್ಲಾನು ನಾವು ಹೇಗೆ ರಿಸೀವ್ ಮಾಡ್ತೀವೋ ಹಾಗೆ. ಕರೆಕ್ಟ್. ನಮ್ಮೊಳಗಡೆ ಅವೇರ್ನೆಸ್ ಅನ್ನೋ ಟಾರ್ಚ್ ಇದ್ರೆ ಆಚೆ ಕಡೆ ಕತ್ಲದ್ದು ನಮ್ಗೆ ಎಫೆಕ್ಟೇ ಆಗಲ್ಲ. ಅಂದ್ರೆ ನಾವು ಒಳಗಡೆ ಸ್ವಿಚ್ ಆನ್ ಮಾಡಿದ್ರೆ ಹೊರಗಡೆ ಲೈಟ್ ಆನ್ ಆಗುತ್ತೆ. ಎಕ್ಸಾಕ್ಟ್ಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರು, ಬೆಳಕು, ಗಾಳಿ ಇವೆಲ್ಲವೂ ಪ್ರಾಕೃತಿಕವಾಗಿ ದೊರೆಯುವಂತಹ ಸಂಪತ್ತು. ಭೂಮಿಯ ಮೇಲೆ ಬೇಲಿಗಳನ್ನು ಎಳೆದುಕೊಂಡು ಬೇರೆ ಬೇರೆ ಎಂದು ಘೋಷಿಸಿಕೊಂಡವರು ನೀವು. ಹರಿಯುವ ನೀರಿಗೆ ಯಾವುದೇ ಜಾಗ, ಜಾತಿ, ಧರ್ಮ ಅನ್ನೋ ಹಂಗಿಲ್ಲ. ತಗ್ಗಿದ್ದ ಕಡೆಗೆ ತಾನಾಗೇ ಬಾಗಿ ಹೋಗುವುದಷ್ಟೇ ಕಾಯಕ. ಹಾಗೆಯೇ ಮನುಷ್ಯ ಯಾವುದೇ ಜಾತಿ, ಮತ, ಧರ್ಮಕ್ಕೆ ಇಂಬು ಕೊಡದೆ ತಗ್ಗಿ ಬಗ್ಗಿ ನಡೆಯಬೇಕು ಎಂದು ಹೇಳುವ ಗಂಗೆಯ ಪಾಠವನ್ನ ಅರಿತುಕೊಳ್ಳಬೇಕು. ನದಿಗಳನ್ನ ಗಂಗೆ, ಕಾವೇರಿ, ಗೋದಾವರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕೆ ಭಗವಂತ? ನೀರು ಕೂಡ ಹೆಣ್ಣಿನಂತೆ ವಿವಿಧ ಅವತಾರಗಳಲ್ಲಿ ಕಾಣಸಿಗುವ ಮಹಾದ್ರವ. ಭಕ್ತಿಯಿಂದ ನೋಡಿದರೆ ಅದು ತೀರ್ಥ, ಮೋಜಿನಿಂದ ನೋಡಿದರೆ ಕ್ರೀಡಾಜಲ, ಪ್ರವಾಸದ ದೃಷ್ಟಿಯಿಂದ ನೋಡಿದರೆ ಅದು ಜಲಪಾತ. ನದಿ, ತೊರೆ, ಸಮುದ್ರ
ಈ ಎಲ್ಲಾ ನೀರನ್ನು ವೈಜ್ಞಾನಿಕವಾಗಿ ತೆಗೆದುಕೊಂಡರೆ ಅದು ಜಲಜನಕ ಆಮ್ಲಜನಕದ ಮಿಶ್ರಣ. ಆದರೆ ಬಾಯಾರಿದವನಿಗೆ ಅದು ಅಮೃತ, ಸಾಯುವವನಿಗೆ ಮುಕ್ತಿಯನ್ನು ನೀಡೋ ಶಕ್ತಿಯ ನೀರು. ಒಂದೊಂದು ಪಾತ್ರೆಗೂ ಒಂದೊಂದು ರೂಪ. ತಾನೆಲ್ಲಿದ್ದರೂ ಅದರದ್ದೇ ರೂಪ ಆಕಾರ ಪಡೆದು ಅದರಂತೆಯೇ ವರ್ತಿಸಿ ಎಲ್ಲರನ್ನೂ ಪೋಷಿಸುವ ಈ ಭಾವನೆ ಕೇವಲ ಹೆಣ್ಣಿಗೆ ಮಾತ್ರ ಸಾಧ್ಯ. ಹಾಗಾಗಿ ಗಂಗೆ ಹೆಣ್ಣು, ಹೆಣ್ಣು ಗಂಗೆ. ಗಂಗೆಯ ಮೇಲೆ ಮನುಷ್ಯರು ನಿರಂತರವಾಗಿ ಮಾಡುವ ಆಕ್ರಮಣ ಸಲ್ಲದು. ಗಂಗೆ ಒಮ್ಮೆ ಎದ್ದು ಮೈಕೊಡವಿದರೆ ಅತಿವೃಷ್ಟಿ, ತಿರುಗಿಯೂ ನೋಡದಿದ್ದರೆ ಅನಾವೃಷ್ಟಿ. ಅದನ್ನ ಅರಿತು ಅದರ ಮಧ್ಯದಲ್ಲಿ ಹೇಗೆ ಸಂಭಾಳಿಸುವುದು ಅನ್ನುವುದನ್ನ ನೀವು ಕಲಿಯಬೇಕು. ಇದ್ದಾಗ ಪೋಲು ಮಾಡಿ, ಇಲ್ಲದಿದ್ದಾಗ ಪರದಾಡುವ ಬದಲು ಇರುವಾಗ ಉಳಿಸಿ, ಉಳಿಸಿದ್ದನ್ನ ಇಲ್ಲದೇ ಇದ್ದಾಗ ಬಳಸಿ. ನೀರಿನ ನಿಜವಾದ ಬೆಲೆ ಒಬ್ಬ ಅಂತರಿಕ್ಷಯಾನಿಗೆ ಮಾತ್ರ ತಿಳಿಯಲು ಸಾಧ್ಯ. ಅದರ ಅರಿವು ನಿಮಗಿರಲಾರದು. ಇರುವೆ ಸತತವಾಗಿ 6 ತಿಂಗಳವರೆಗೆ ಆಹಾರವನ್ನ ಸಂಗ್ರಹಿಸಿ ತನ್ನ ಗೂಡಿನಲ್ಲಿ ಜೋಪಾನ ಮಾಡುತ್ತೆ. ಇಷ್ಟು ಚಿಕ್ಕ ಇರುವೆಗೆ ಇರೋ ಬುದ್ಧಿ ಮನುಷ್ಯನಿಗೆ ಯಾಕಿಲ್ಲ? ನೆನಪಿರಲಿ, ಜಗತ್ತಿನ ನೀರಿನ ಕೊನೆಯ ಹನಿ ಜಲದ ಪಾಲೆ ಹೊರತು ನೆಲದ ಪಾಲಲ್ಲ. ಜಲಕ್ಕೆ ಛಲ ಬರುವವರೆಗೂ ನೀರನ್ನು ಪೋಲು ಮಾಡದೆ. ಒಮ್ಮೆ ಜಲಕ್ಕೆ ಛಲ ಬಂದರೆ ನೆಲ ನೆಲೆ ಎರಡೂ ಉಳಿಯುವುದಿಲ್ಲ. ಎಚ್ಚರ. ಜಲವನ್ನು ನೀವು ಆಧರಿಸಿದರೆ ಜಲ ನಿಮ್ಮನ್ನು ಸತ್ಕರಿಸುತ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮೊಬೈಲ್ ಅಲ್ಲಿ ತಮಟೆ ಸೌಂಡ್ ಹಾಕ್ತೀನಿ. ಗೌಡ್ರು ಕೈ ಕಾಲು ಹಂಗೆ ಇದ್ರೆ ಏನೂ ಆಗದೆ ಅಂತ, ಅವ್ರ ಕೈ ಕಾಲು ಏನಾದ್ರು ಅಳ್ಳಾಡಿದ್ರೆ ಏನೂ ಆಗ್ಲಿಲ್ಲ ಅಂತ. ಹೆಂಗೆ ಗೌಡ್ರೆ? ಸರಿ ಹಾಕು ನೋಡಮ್ಮ. ಪೌಡ್ರು ಬೇಡಕಲ್ಲ, ಬೇಡಕಲ್ಲ, ಸುಮ್ಮನೆ ಬೇಡಕಲ್ಲ, ಬೇಕು ಕಲ ಹಾಕ್ಲಾ. ಈಗ ನೋಡ್ಲಾಕರ ಮತ್ತ ಗೌಡ್ರಿಗೆ ಏನು ಆಗಿಲ್ಲ ಕಲ. ಮೇಡಮ್ ಅವರೇ, ಅದು ನಂಗೆ ಚಿಕ್ಕ ವಯಸ್ಸಿಂದಲೂ ಈ ತಮಟೆ ಸತ್ ಕೇಳಿಸಿದ್ರೆ ಸಾಕು ಕೈ ಕಾಲು ನಿಲ್ಲುವುದಿಲ್ಲ, ನೋವನ್ನೆಲ್ಲ ಮರೆತು ಕುಡಿಯಕ್ಕೆ ಶುರು ಮಾಡ್ಬಿಡ್ತವೆ. ನೀವೇ ನೋಡಿದ್ರಲ್ಲ ರೀ. ಸಾಕ್ ನಿಲ್ಸ್ರಿ ನಿಮ್ ನಾಟಕನ. ನಿಮ್ ಕೈ ಕಾಲ್ ಮುರಿದಿದೆ, ಅದ್ ಸರಿ ಹೋಗಕ್ಕೆ 15 ದಿನ ಇಲ್ಲ 2 ತಿಂಗಳು ಬೇಕಲ್ವಾ? ನೀವ್ ಬೇರೆ ದೊಡ್ಡ ಮನುಷ್ಯರ ಮಗ. ಜನರು ನೋಡ್ರೆ ಏನ್ ಅನ್ಕೋತಾರೆ? ನಿಮ್ಮನ್ ಯಾರ್ ಮದ್ವೆ ಆಗ್ತಾರೆ? ಊರಲ್ಲಿ ಬೇರೆ ನಿಮ್ಮನ್ ಕುಂಟ ಅಂತ ಕರೀತಾರೆ. ಹೇಗ್ ಬದುಕ್ತೀರಾ ಹೇಳಿ? ಮೇಡಮ್ ಅವರೇ, ಸಾಕ್ ನಿಲ್ಸ್ರಿ. ನನ್ನಿಂದ ನಿಮ್ಗೆ ನೋವಾಗಿದೆ ಅಂತ ನನ್ಗೆ ಎಷ್ಟು ಬೇಜಾರಾಗಿ ಎಷ್ಟು ಹತ್ತಿದ್ದೀನಿ ಗೊತ್ತಾ? ಯಾಕ್ರಿ ಮನುಷ್ಯರ ಭಾವನೆಗಳ ಜೊತೆ ಆಟ ಆಡ್ತೀರಾ? ಎಷ್ಟೆಲ್ಲ ಮಾತಾಡ್ಬಿಟ್ರಿ, ಏನೆಲ್ಲ ಅಂದ್ರಿ,
ನಿಮ್ಗೊಂದ್ ಚೂರು ನಾಚಿಕೆ ಆಗಲ್ವಾ? ಮೇಡಮ್ ಅವರೇ ಅದೇನಾಯ್ತು ಅಂದ್ರೆ ಸಾಕ್ ನಿಲ್ಸ್ರಿ. ನಿಮ್ಮಿಂದ ಇನ್ನೊಬ್ಬರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡೆ ಗೊತ್ತಾ? ನೀವೇ ಸರಿ ಇಲ್ಲ, ನಿಮ್ ಉದ್ದೇಶನೂ ಸರಿ ಇಲ್ಲ. ಮೊದ್ಲಿನಿಂದ ಹೊರಡಿ. ನಿಮ್ಮನ್ನ ಯಾಕೆ ಹೊರಡಕ್ ಹೇಳ್ತಾ ಇದೀನಿ? ಜಾಗ ಸರಿ ಇಲ್ಲ ಅಂದ್ಮೇಲೆ ನಾವೇ ಅಲ್ಲಿಂದ ದೂರ ಹೋಗ್ಬೇಕು. ಮೇಡಮ್ ಅವರೇ ಮೇಡಮ್ ಅವರೇ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ಗೂ ಸುಮಂಗೂ ಧೈರ್ಯ ಹೇಳ್ತಿದ್ದೋಳೆ ನೀನು. ನಾವು ಯಾವ ತಪ್ಪು ಮಾಡಿಲ್ಲ ಅಂದ್ಮ್ಯಾಕೆ ಆ ನಂಜುಂಡೇಶ್ವರ ಸ್ವಾಮಿನೇ ಎದುರು ನಿಂತರು ಯಾವುದೇ ದಿಗ್ಲಿಲ್ಲ ಅಂದ್ಮ್ಯಾಕೆ ತಲೆ ಎತ್ತಿ ನಿಲ್ಬೇಕು ಅಂತ ಹೇಳ್ಕೊಟ್ಟವಳೆ ನೀನು. ಈಗ ನೋಡಿದ್ರೆ ನೀನೇ ತಲೆ ತಗ್ಸ್ಕೊಂಡಿದ್ಯಲ್ಲವೇ. ಅವ ಬ್ಯಾಸರ ಮಾಡ್ಕೊಂಡವಳೆ ಅಂತನಾ? ನೀನ್ ತೆಪ್ಪು ಮಾಡಿಲ್ಲ ಅಂತ ಅವಂಗೆ ಗೊತ್ತಿಲ್ಲದೆ ಐತೈತ ಹೇಳು. ಆದರೂ ನನ್ನಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ ಅಕ್ಕ. ಆ ಪಂದ್ಯದಾಗೆ ನಿನ್ಗಿಂತ ನಾನೇ ಮುಂದು ಕಣವಿ. ಅವಂಗೆ ನೋವು ಕೊಡೋದ್ರಾಗೂ ನನಗಿಂತ ನೀನೇ ಚಿಕ್ಕವಳು. ಸ್ನೇಹ, ಗಂಡನ ಮನೆಯಾಗಿರೋ ಮಂದಿ ಹೆಣ್ಮಕ್ಳು ಪರವಾಗಿಲ್ಲ ಅಂದರೆ ಅದು ಯೋಟ್ ನೋವಾಯ್ತದೆ ಅಂತ ನನಗೂ ಗೊತ್ತು ಕಣವಿ. ಈ ಕಡೆ ತವ್ರ ಮನೆಗೂ ಹೇಳೋಕ್ಕಾಗ್ದೆ, ಈ ಕಡೆ ಗಂಡನ ಮನೆಯವ್ರಿಗೂ ಹೇಳೋಕ್ಕಾಗ್ದೆ ಒದ್ದಾಡ್ತಿರೋ ಹೆಣ್ಮಕ್ಳು ಸಂಖ್ಯೆ ಆಟಿಟ್ಟಿಲ್ಲ. ಸ್ನೇಹ, ಕುಗ್ಗಿದ್ರೆ ಜೀವನ ನರ್ಕ ಆಗೋಯ್ತದೆ ಕಣವಿ. ತವ್ರ ಮನೆನಾಗೆ ಹೆಣ್ಮಕ್ಳು ಏಟ್ ಆತ್ಮಗೌರವದಿಂದ ಇರ್ತಾರೋ ಸಾಯ ಗಂಟ ಹಂಗೆ ಇರಬೇಕು. ಹಾಗಂತ ಪ್ರತಿ ಹೆಣ್ಮಕ್ಳು ಕುಲದೇವ್ರ ಮ್ಯಾಕೆ ಶಪಥ ಮಾಡಿ ನಿಲ್ಬೇಕು. ಇನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ಯಾಕೆ ಎಲ್ಲರೂ ಎಲ್ಲ ಎಸೆದಾಗೂ ತೆಪ್ಪು ಮಾಡೋಕ್ಕೆ ಸಮಯ ಮತ್ತು ಅವಕಾಶ ಸಿಗಾಕಿಲ್ಲ. ಭಕ್ತರು ಮಾಡಿರೋ ತೆಪ್ಪನ ನೋಡಿ ಬುದ್ಧಿ ಕಲಿಯೋರೆ ಬುದ್ಧಿವಂತರು. ಸ್ನೇಹ, ಇನ್ಮ್ಯಾಕೆ ನೀನು ಯಾರ ಮುಂದೆನೂ ತಲೆ ತೆಗ್ಸೋ ಅವಶ್ಯಕತೆ ಇಲ್ಲ ಕಣವಿ. ಸನಾ, ಅತ್ತೆ ನಮಸ್ಕಾರ. ಸಂದಾಕಿದ್ಯನವ? ಹ್ಞೂ ಸಂದಾಕಿವ್ನಿ. ತಂಗಿಗೆ ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಯೋ? ಅತ್ತೆ, ನನಗಿಂತ ನನ್ನ ತಂಗಿನೇ ಬುದ್ಧಿನಾಗೆ ಸ್ಯಾನೆ ಚುರುಕು. ಆದರೆ ಕೆಲವೊಂದ್ಕಿಂತ ದುಡುಕ್ಬಿಡ್ತಾಳೆ ಆಟೆ. ಅವಳಿಗೆ ನ್ಯಾಯನ ಕಾಯ್ಸೋಕೆ ಇಷ್ಟ ಇಲ್ಲ. ತೆಪ್ಪು ಮಾಡಿದವ್ರಿಗೆ, ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಅಷ್ಟೇ ಅವಳ ಚಿಂತೆ ಆಗಿರ್ತೈತೆ. ಈಗ ಅವಳಿಗೆ ಅರ್ಥ ಆಗಿರ್ತೈತೆ. ಸ್ನೇಹ, ತೆಪ್ಪು ಯಾರು ಮಾಡಿದ್ರು ಅನ್ನೋದನ್ನ ನಿಮ್ಮ ಅತ್ತೆಗೆ ಸಾಬೀತುಪಡಿಸವಿ, ಅವ್ರಿಗೂ ಅದು ಗೊತ್ತಾಗ್ಲಿ. ಅದನ್ನೇ ಹೋಗುಮ ಅಂತ ಬಂದೆ. ಸ್ನೇಹ, ನಿಮ್ಮ ಅತ್ತೆ ನಿನ್ನ ಅರ್ಥ ಮಾಡ್ಕೋತಾರೆ ಕಣವಿ. ಮೊದಲು ನೀನು ನಿನ್ನ ಗಂಡನ ತವ ಮಾತಾಡು. ಗಂಡಂದಿರು ಪರಿಹಾರ ಮಾಡಬೇಕು ಅಂತ ಏನೂ ಇಲ್ಲ. ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು, ಅರ್ಧಕ್ಕರ್ಧ ಪರಿಹಾರ ಆದಂಗೆ ಲೆಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಸತ್ಯ, ನಮ್ಮಮ್ಮ ಏನೋ ದೊಡ್ಡತನದಲ್ಲಿ ನಿನಗೆ ಬಂದಿರೋ ಸಂಬಳದಲ್ಲಿ ಸ್ವಲ್ಪ ಸಂಬಳನ ನಿನ್ನ ತವ್ರ ಮನೆಗೆ ಕೊಡು ಅಂತ ಅಂದ್ರು. ಅದನ್ನ ನೀನು ಒಪ್ಕೊಂಡ್ಬಿಡದ? ಅಲ್ಲ, ಐ ಅಂಡರ್ಸ್ಟ್ಯಾಂಡ್. ನಿನ್ನ ತವ್ರ ಮನೆಯವ್ರ ಹತ್ರ ದುಡ್ಡಿಲ್ಲ, ಅವರು ಬಡವರು. ಹಾಗಂತ ಮಗಳ ದುಡ್ಡು ತಿನ್ನಕ್ಕೆ ಅವ್ರಿಗೆ ಸರಿ ಹೋಗುತ್ತಾ? ಅವರೇನೋ ನನ್ನ ಹತ್ರ ದುಡ್ಡು ಕೇಳಿಲ್ಲ, ನಾನೇ ಕೊಡ್ತಿರೋದು. ಅದಕ್ಕೆ ನನ್ನ ಅತ್ತೆ ಪರ್ಮಿಷನ್ ಕೂಡ ಇದೆ. ಸೊ ಪ್ರಶ್ನೆ ಮಾಡೋದಕ್ಕೆ ನೀನು ಯಾರು? ಅಷ್ಟಕ್ಕೂ ಇದು ನಿನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ.
ಸುಮ್ಮನೆ ಇರ್ತಾ ಇದ್ದೆ. ಆದರೆ ಯಾವಾಗಲೂ ಸ್ವಾಭಿಮಾನ ಅದು ಇದು ಮಣ್ಣು ಮಸಿ ಅಂತ ಮಾತಾಡ್ತಿರ್ತೀಯಲ್ಲ, ಅದಕ್ಕೆ ನಿನಗೆ ರಿಯಾಲಿಟಿ ಚೆಕ್ ಕೊಡೋಣ ಅಂತ. ಅಲ್ಲ, ಏನೇನು ಪ್ರಾಬ್ಲಮ್ಮು? ನಿನಗೆ ಓದಿಸಿದ್ದು ನಮ್ಮ ಮನೆಯವರು, ನನ್ನ ತಮ್ಮ. ನಿನಗೆ ಈ ಪೊಸಿಷನ್ ಸಿಗೋದಕ್ಕೆ ಕಾರಣ ಈ ಮನೆ. ಹಾಗಿದ್ಮೇಲೆ ನಿನ್ನ ತವ್ರ ಮನೆಯವ್ರಿಗೆ ನಿನ್ನ ಸಂಬಳದಲ್ಲಿ ಒಂದು ಭಾಗನ ಏನು ಕೊಡಬೇಕು? ನಿನ್ನ ಲೈಫಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ? ಅವರು ನನ್ನ ಹುಟ್ಟಿಸಿ ಬೆಳೆಸಿದಾರಲ್ಲ, ಅದೇ ಅವ್ರ ಕಾಂಟ್ರಿಬ್ಯೂಷನ್. ಅಷ್ಟಕ್ಕೂ ನಾನು ನನ್ನ ಗಂಡನ ಮನೆ ದುಡ್ಡು ಕೊಡ್ತಿಲ್ಲ, ನಾನು ದುಡ್ದಿರೋ ಹಣನ ಕೊಡ್ತಾ ಇರೋದು. ಕರೆಕ್ಟ್, ಕೊಡು. ನಿನ್ನ ಮನೆಯವರು ಬಿಟ್ಟಿ ಸಿಕ್ಕಿದ್ದನ್ನ ಯಾವತ್ತು ತಾನೇ ಬಿಟ್ಟಿದ್ದಾರೆ? ಸುಹಾಸ್, ಪಾಪ ಸುಮ್ಮನೆ ಇರು. ಅವರೆಲ್ಲ ಅವ್ರ ಮನೆಯವರು. ನನ್ನನ್ನು ಹರ್ಟ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ ಕೀರ್ತನ? ಖುಷಿ ಅಲ್ಲ ಸತ್ಯ, ನಿನ್ ತವ್ರ ಮನೆಯವರು ನಿನ್ಗೋಸ್ಕರ ಏನ್ ಮಾಡಿದಾರೆ ಹೇಳು? ಅಯ್ಯೋ ಮರ್ತೇ ಹೋದೆ ನೋಡು. ನೀನ್ ಟ್ರೈನಿಂಗ್ ಹೋಗುವಾಗ 1-2 ಡಬ್ಬಿ ಚಕ್ಲಿ ಕೋಡ್ಬಳೆ ತಂದು ಕೊಟ್ಟಿದ್ರು, ಅಷ್ಟೇ ಅವ್ರು ಮಾಡಿದ ಸಾಧನೆ. ಇಷ್ಟಕ್ಕೆ ನಿನ್ ಸಂಬಳದಲ್ಲಿ ಒಂದು ಭಾಗನ ಅವರು ಕೊಡೋದಕ್ಕೆ ಡಿಸೈಡ್ ಮಾಡಿದ್ಯಾ. ನೀನ್ ಬಿಡು ಹೋಗ್ಲಿ. ಆದ್ರೆ ಅವರಾದ್ರೂ ನಿನ್ ಸಂಬಳನ ಇಸ್ಕೊಳ್ಳೋದಕ್ಕೆ ಹೇಗ್ ಮನ್ಸು ಮಾಡ್ತಾರೋ? ಸ್ವಾಭಿಮಾನ ಇರೋರು ಇಸ್ಕೊಳ್ಳಲ್ಲ ಬಿಡು ಡಾರ್ಲಿಂಗು. ಹಾಗಿದ್ರೆ ಇವಳ ಮನೆಯವ್ರಿಗೆ ಅದೇ ಇಲ್ಲ ಅಂತ್ಯ ಸುಹಾಸ್? ನೋಡಿದ್ಯಾ ಸುಹಾಸ್, ಹೇಗೆ ಕೊಟ್ಟೆ ಇವಳಿಗೆ ಡೋಸೇಜು? ನೀನ್ ಬಿಡು ಡಾರ್ಲಿಂಗು, ಡೋಸೇಜ್ ಕೊಡೋದ್ರಲ್ಲಿ ಎತ್ತಿದ ಕೈ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಕಣೋ, ಮಾವಯ್ಯಂಗೆ ಸೀತಂಗೆ ಮಗಳಿರೋ ವಿಚಾರ ಗೊತ್ತಿಲ್ಲ. ಚಿಕ್ಕಿ ಏನು ಹೇಳ್ತಾ ಇದ್ದೆ? ಹೌದು ಅಪ್ಪು, ಈ ವಿಷಯ ಗೊತ್ತಾದ್ರೆ ನಿಮ್ಮಿಬ್ಬರು ಮದುವೆ ಆಗಲ್ಲ ಕಣೋ. ನಿಮ್ಮಿಬ್ಬರು ಮದುವೆ ಆಗಬೇಕು ಅಂದ್ರೆ ಈ ವಿಷಯ ಮುಚ್ಚಿಡ್ಬೇಕು ಅಪ್ಪು. ಚಿಕ್ಕಿ, ದಟ್ಸ್ ಇಂಪಾಸಿಬಲ್. ಸೀತಾ ಮತ್ತೆ ಸಿಹಿ ದೇ ಆರ್ ಒನ್. ಸಿಹಿ ಬಗ್ಗೆ ಮುಚ್ಚಿಟ್ಟು ನಾನು ಸೀತಾನ ಮದುವೆ ಆಗಲ್ಲ ಚಿಕ್ಕಿ. ನಾನು ಸೀತಾನ ಪ್ರೀತಿಸ್ತಿರ್ಬೋದು, ಅದೇ ಸಿಹಿನ ನನ್ನ ಮಗಳಂತ ಆಲ್ರೆಡಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂಡ್ ತಾತಂಗೂ ಸಿಹಿ ಬಗ್ಗೆ ಎಲ್ಲ ಗೊತ್ತು. ಇನ್ಫ್ಯಾಕ್ಟ್ ಅಶೋಕನ್ ಮದುವೆಲಿ ಅವರಿಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಆಗಿದ್ದಾರೆ ಅಪ್ಪು, ಆದ್ರೆ ಸಿಹಿ ಸೀತನ್ ಮಗಳು ಅಂತ ತಾತಂಗ್ ಗೊತ್ತಿಲ್ಲ ಕಣೋ. ಅದೇ ಚಿಕ್ಕಿ, ತಾತನೇ ಹೇಳಿದಲ್ಲ ಸೀತಾ ಬಗ್ಗೆ ನಂಗೆಲ್ಲ ಗೊತ್ತು ಅಂತ. ಇನ್ಫ್ಯಾಕ್ಟ್ ಸಿಹಿ ಬಗ್ಗೆ ಮಾತಾಡಕ್ ಹೋದಾಗ ನೀವೇ ಎಲ್ಲ ಹೇಳಿದಿರಂತ ತಾತ ಹೇಳಿದ್ರಲ್ಲ. ಚಿಕ್ಕಿ, ನೀವು ತಾತನ ಹತ್ರ ಎಲ್ಲ ಹೇಳಿದಿರಂತ ನಾನು ಸೀತಾ ಇಬ್ರು ನಂಬ್ಕೊಂಡಿದೀವಿ. ಅಪ್ಪು, ಸಿಹಿ ವಿಷಯನ ಹೇಳೋದಕ್ಕೆ ಹೆದರ್ದೆ ಕಣೋ. ಅವತ್ತು ನಿನ್ಗೆ ಡೈವೋರ್ಸ್ ಸಂಬಂಧ ಬಂದಿದ್ದಕ್ಕೆ ತಾತನ ಆರೋಗ್ಯ ಏನಾಯ್ತು ಅಂತ ನೀನು ನೋಡಿದೆ ಅಲ್ವಾ? ಮತ್ತೆ ಸೀತನ್ಗೆ ಒಬ್ಬ ಮಗಳಿದ್ದಾಳೆ ಅಂತ ತಾತಂಗೆ ಗೊತ್ತಾದ್ರೆ ಅವ್ರ ಆರೋಗ್ಯ ಇನ್ನೇನಾಗುತ್ತೋ ಅಂತ ಹೆದರ್ಬಿಟ್ಟೆ ಅಪ್ಪು. ನಿಮ್ಮಿಬ್ಬರ ಪ್ರೀತಿ ವಿಷಯ ನನಗೆ ಗೊತ್ತಿದ್ದು ನಾನು ಸುಮ್ಮನೆ ಇದ್ದಿದ್ರೆ ನಿನಗೆ ಮೋಸ ಮಾಡ್ದ ಹಾಗಲ್ವಾ ಅಪ್ಪು? ನನ್ನ ಅಪ್ಪು ನನಗೆ ಯಾವಾಗಲೂ ಖುಷಿಯಾಗಿರಬೇಕು. ಅದಕ್ಕೆ ಸಿಹಿ ವಿಷಯನ ಆಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಆದರೆ ಅಪ್ಪು ಹೇಳೋ,
ನಾನು ಮಾಡಿದ ತಪ್ಪ? ಇದೆಂತ ಕೆಲಸ ಆಗೋಯ್ತು ಚಿಕ್ಕಿ. ನೀವು ನನ್ನ ಮತ್ತೆ ಸೀತಾ ಬಗ್ಗೆ ತಾತನ ಹತ್ರ ಹೇಳಿದ ತಕ್ಷಣ ಸಿಹಿನ ಕರ್ಕೊಂಡ್ ಬಂದು ತಾತನ ಎದುರುಗಡೆ ನಿಲ್ಲಿಸ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿದೆ. ಓಕೆ ಚಿಕ್ಕಿ, ಇನ್ನೂ ಲೇಟ್ ಏನಾಗಿಲ್ಲ. ನಾನೇ ತಾತನ ಹತ್ರ ಹೋಗಿ ಮಾತಾಡ್ತೀನಿ. ಅಪ್ಪು, ಏನೋ ಮಾಡ್ತಿದ್ಯಾ? ತಾತನ ಆರೋಗ್ಯ ನೋಡ್ತಾ ಇದೀಯ ತಾನೆ? ಡಾಕ್ಟರ್ ಹೇಳಿದನ್ ಮರ್ತು ಬಿಟ್ಟಿಯಾ? BP ಹೆಚ್ಚಾಗಿದೆ, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ರು ತಾನೆ? ಈಗೇನಾದ್ರೂ ನೀನು ಸಿಹಿ ವಿಷಯ ಹೇಳಿದ್ರೆ ಏನಾಗುತ್ತೋ ಏನೋ ಅಪ್ಪು. ಬೇಡ ಕಣೋ, ಪ್ಲೀಸ್. ಆದ್ರೆ ಚಿಕ್ಕಿ, ಹಾಗಂತ ಈ ವಿಷಯನ ತಾತನ ಹತ್ರ ಮುಚ್ಚಿಡೋದಕ್ಕಾಗಲ್ಲ. ಅಪ್ಪು ನೋ ಚಿಕ್ಕಿ, ತಾತನ ಹತ್ರ ಈ ವಿಷಯನ ಮುಚ್ಚಿಡೋದಕ್ಕಾಗಲ್ಲ. ನಾನು ಹೋಗಿ ಹೇಳ್ತೀನಿ. ಅಪ್ಪು ಬೇಡ್ವೋ, ಪ್ಲೀಸ್, ಐ ಬೆಗ್ ಆಫ್ ಯು ಅಪ್ಪು. ನೋಡು, ನನಗೆ ನಿನ್ನ ಪ್ರೀತಿ, ನಿನ್ನ ಭವಿಷ್ಯ ಎಷ್ಟು ಮುಖ್ಯನೋ, ಮಾವಯ್ಯನ ಜೀವನೂ ಅಷ್ಟೇ ಮುಖ್ಯ ಕಣು. ಪ್ಲೀಸ್ ಅಪ್ಪು, ನನಗೋಸ್ಕರ ಇವಾಗ ಏನು ಹೇಳೋದಕ್ಕೆ ಹೋಗ್ಬೇಡ, ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡಕ್ ಹೊರಟಿದ್ಯಾ? ನನಗೆ ಗೊತ್ತು, ನೀನಿಡೋ ಪ್ರತಿಯೊಂದು ಹೆಜ್ಜೆ ಹಿಂದೆ ಒಂದು ಕೆಟ್ಟ ಉದ್ದೇಶ ಇದ್ದೇ ಇರುತ್ತೆ. ರಾಮ ಪ್ರೀತಿಸಿದ ಹುಡುಗಿನ ನೀನಾಗಿ ನೀನೇ ಕರ್ಕೊಂಬಂದು ಎಲ್ಲರ ಮುಂದೆ ಇಂಟ್ರಡ್ಯೂಸ್ ಮಾಡಿದಾಗಲೇ ನಂಗೆ ಗೊತ್ತಾಯ್ತು ನೀನು ಅವರಿಬ್ಬರ ಪ್ರೀತಿಗೆ ಕಲ್ಲು ಹಾಕಕ್ಕೆ ಹೊರಟಿದ್ಯಾ ಅಂತ. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ರಾಮ ಸೀತೆ ತಲೆ ಮೇಲೆ ಅಕ್ಷತೆ ಕಾಳು ಬಿದ್ದೆ ಬೀಳುತ್ತೆ. ಅವರಿಬ್ಬರಿಗೂ ಅಪ್ಪಾಜಿ ಆಶೀರ್ವಾದ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿನ್ನ ಈ ಕಳ್ನಾಟಕ ಎಲ್ಲರಿಗೂ ಗೊತ್ತಾಗುತ್ತೆ. ಪಾಪ ಸತ್ಯ, ನಿನ್ ಜೀವನ ನೋಡಿ ಹೇಗಾಗೋಯ್ತು? ಬರೇ ಬುಸ್ಕೊಡೋದೇ ಆಯ್ತು. ಹೌದು, ಒಪ್ಕೊಂಡೆ. ನೀನು ನನ್ನ ಏನು ಮಾಡಿಟ್ಟಿದ್ಯಾ ಅಂತ ನಂಗೆ ಗೊತ್ತಿದೆ. ಈ ಸತ್ಯನೇ ಹೇಳಿದ್ರು ಯಾರು ನನ್ನ ಮಾತು ನಂಬಲ್ಲ. ಇಲ್ಲಿ ನಾನು ಹಲ್ಕಿತ್ತರ ಹಾವೆ, ಹೌದು, ಎಸ್. ಆದರೆ ನಾನು ಸುಮ್ಮನೆ ಬುಸ್ಕೊಟ್ಟಿದ್ರು ನಿಂಗೆ ಭಯ ಆಗ್ತಾ ಇದೆ ಅಂದರೆ ಏನರ್ಥ? ಒಂದಲ್ಲ ಒಂದಿನ ನಾನು ಕಳ್ಕೊಂಡಿರೋ ಬೆಲೆ ನನಗೆ ಇಲ್ಲಿ ಮತ್ತೆ ಸಿಗುತ್ತೇನೋ, ನಿನ್ನೆ ಕರ್ನಾಟಕ ಎಲ್ರಿಗೂ ಎಲ್ಲಿ ಗೊತ್ತಾಗ್ಬಿಡುತ್ತೇನೋ ಅಂತ ನಿನಗೆ ಭಯ ಆಗ್ತಿದೆ. ನೋಡು, ರಾಮ ಸೀತೆನ ಅವ್ರ ಪಾಡ್ಗೆ ಅವ್ರಿಗೆ ಬದುಕಕ್ಕೆ ಬಿಡು. ಏನೇನೋ ಕುತಂತ್ರ ಮಾಡಿ ಅವ್ರನ್ನ ಬೇರೆ ಮಾಡೋಕ್ಕೆ ಏನೋ ಪ್ರಯತ್ನ ಪಟ್ಟರೆ ನಾನಂತೂ ಸುಮ್ಮನೆ ಇರಲ್ಲ, ಹೇಳಿದ್ದೀನಿ. ಬೇರೆಯವರಿಂದ ತಪ್ಪಿಸ್ಕೋಬೋದೇನೋ, ಆಗಲ್ಲ. ಸುಮ್ಮನೆ ಏನೇನೋ ಹುಚ್ಚಾಟ ಆಡೋಕ್ಕೋಗಿ ನಿನ್ಗುಂಡಿ ನೀನೇ ತೊಡ್ಕೋಬೇಡ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಯಾಕಮ್ಮನ ಅಷ್ಟೊಂದು
ಅಮ್ಮ ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ ಯಾವುದು ನನಗೆ ಗೊತ್ತಿಲ್ಲ. ಆದ್ರೂ ಯಾರಾದ್ರೂ ಒಬ್ಬನ ಬಗ್ಗೆ ಮಾತಾಡಿದ್ರೆ ನನ್ನ ಜೀವ ಹೋರಾಗುತ್ತೆ ಸುಮ್ಮು. ಯೋಗ್ಯತೆ ಏನು? ಏನ್ ನಿನ್ ಯೋಗ್ಯತೆ? ಈ ಮನೆ ಯಜಮಾನಿನೇ ಮುಟ್ಟಿದ್ಯಾ ನೀನು? ಎಷ್ಟೋ ಧೈರ್ಯ ನಿನಗೆ? ಮಾರಿ, ನೀನ್ ಹೊಡಿಯೋ ಒಂದು ನೇಟು ಇವನ್ ಯಾರು ಅಂತ ಇವನಿಗೆ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ, ನೀನ್ ಹೊಡಿಯೋ ನೇಟಿದ್ದ ಇಲ್ಲಿ ಕೆಲಸ ಮಾಡೋ ಎಲ್ರಿಗೂ ಪಾಠ ಆಗಿರ್ಬೇಕು. ಹೊಡಿಯೋ. ಮಾಡಿ. ನೀನು ಅವನನ್ನು ತಕ್ಕೊಂಡಿರೋ ವಿಷಯ ವೀರು ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಕ್ಕನ ನಿರ್ಧಾರಗಳಿಗೆ ಅಡ್ಡ ಹೋಗೋದಕ್ಕೆ ಹೋಗ್ಬೇಡ. ಅಲ್ಲ ರೀ, ಸುಪ್ಪುಗ್ ಹಾಗೆ ಹೊಡಿತಿದ್ರು ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಹಾಗಂತ ಅವನ್ನ ಬಿಡಿಸೋದಕ್ಕೆ ಹೋಗಿ ನಾವು ಕಷ್ಟಕ್ಕೆ ಸಿಕ್ಕಾಕೊಳಕ್ಕಾಗಲ್ಲ. ತೆಪ್ಪಗಿದ್ಕೊ. ಬಿಡಿ ಅವರನ್ನ. ಸುಪ್ಪುನ ಏನ್ ತಪ್ಪು ಮಾಡಿದಾರೆ ಅಂತ ಅವ್ರು ಹೊಡಿತಿದ್ದೀರಾ? ಇನ್ನೊಂದೇ ಒಂದೇಟು ನಮ್ಮ ಸುಬ್ಬು ಮೇಲೆ ಕೈ ಮಾಡಿದ್ರೆ ನಾವ್ಯಾರು ಸುಮ್ಮನೆ ಇರಲ್ಲ. ಈ ವಿಷಯನ ಯಜಮಾನ್ರ ಹತ್ರ ಹೇಳೋಣ. ಅವಾಗ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಇದು ಎಲ್ಲಿಂದ ಎಲ್ಲೋ ಹೋಗೋ ತರ ಕಾಣಿಸ್ತಿದ್ಯಲ್ಲ, ಇದನ್ನ ಹೀಗೆ ಮುಂದುವರೆಯಕ್ ಬಿಡಬಾರ್ದು. ಎಷ್ಟೇ ಮಾತಾಡ್ತೀಯ ನೀನು? ಅತಿ ಆಯ್ತು ನಿಂದು. ಏನೇ ಮಾಡ್ತೀಯ? ಮಾಡಿ. ಇದನ್ನ ಇಲ್ಲಿಗೆ ಬಿಟ್ಬೇಡ ಮಾಮ್. ಇವಕ್ಕೆಲ್ಲ ನೀನು ಜಸ್ಟ್ ಸ್ಟಾಪ್ ಇಟ್. ಸುಬ್ಬಣ್ಣ, ಇದನ್ನೆಲ್ಲ ಇಷ್ಟಕ್ಕೆ ಬಿಡೋದ್ ಬೇಡ. ಯಜಮಾನ್ರಿಗೆ ಹೇಳೋಣ. ಹೌದು ಸುಬ್ಬಣ್ಣ, ನಡಿ ಹೋಗೋಣ. ಗೊತ್ತೋ ಗೊತ್ತಿಲ್ದೇನೋ ಇಷ್ಟೆಲ್ಲ ಆಗೋದು. ಇದು ಯಜಮಾನ್ರವರೆಗೂ ಹೋಗೋದು ಬೇಡ. ದಯವಿಟ್ಟು ಇದನ್ನಿಲ್ಲೇ ಬಿಟ್ಬಿಡಿ. ಅದು ಹಾಗಲ್ಲ ಸುಬ್ಬಣ್ಣ. ಹೇಳಿದ್ನಲ್ಲ, ಬಿಟ್ಟು ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊಸೆ ಬುದ್ದು 10 kg ಅಂತ ತಪ್ಪು ಲೆಕ್ಕ ಹಾಕ್ಬಿಟ್ವಿ. ಇದ್ರ ಭಾರ ನೋಡಿದ್ರೆ ಮಿನಿಮಮ್ 15 kg ಇದೆ. ಹೌದಾ ಮಾವ? ಒಂದ್ಸತಿ ತೆಗ್ ನೋಡ್ತೀನಿ. ಸಿನಿಮಾದಲ್ಲೆಲ್ಲ ನೋಡಿಲ್ವಾ? ಈ ತರ ನೆಲದಲ್ಲಿ ಸಿಗೋ ನಿಧಿಗೆ ಕಾಳಿಂಗ ಸರ್ಪದ ಕಾವಲಿರತ್ತೆ. ಮತ್ತೇನ್ ಮಾಡೋದೀಗ? ನಾನು ಅದಕ್ಕೊಂದು ಉಪಾಯ ಮಾಡಿದ್ದೀನಿ. ಇದನ್ನ ಕೇರಳ ಇಂದ ತರಿಸಿದ್ದೀನಿ. ಹಾವು ಎಷ್ಟೇ ಉದ್ದ ಇರ್ಲಿ, ಎಷ್ಟೇ ದಪ್ಪ ಇರ್ಲಿ, ಒಂದ್ಸಲ ಅಂತ ಮೂಸಿದ್ರೆ ಸಾಕು, ಹಾಗೇ ಪ್ರಜ್ಞೆ ತಪ್ಪು ಬಿದ್ದೋಗತ್ತೆ. ಆಹಾ ಮಾವ, ಎಂತ ಜೀನಿಯಸ್ ನೀವು. ಅಲ್ವಾ? ಮತ್ತೆ ಅದಕ್ಕೆ ಇನ್ನೊಂದು % ಎಕ್ಸ್ಟ್ರಾ ಆಗುತ್ತೆ. ಅಯ್ಯೋ ಮಾವ, ಫಸ್ಟ್ ಅದನ್ನ ಅದ್ರ ಹತ್ರ ಇಡಿ.
ಏನಿಲ್ಲಮ್ಮ, ಸುಸ್ತು ಸುಸ್ತು. ಬಿಚ್ಚು ಬಿಚ್ಚು. ಈಗೇನ್ ಮಾಡ್ಬೇಕು? ಮಂತ್ರ ಹೇಳ್ಬೇಕು. 108 ಸಲ ಮಂತ್ರ ಹೇಳಿ ಇದನ್ನ ಮುಟ್ಟಿದ್ರೆ ಇದರಲ್ಲಿರೋ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ನಮ್ಮದಾಗತ್ತೆ. ಆದ್ರೆ ಮಂತ್ರ ಮುಗಿಯೋವರೆಗೂ ಇದನ್ನ ಮುಟ್ಟೋ ಹಾಗಿಲ್ಲ. ಸರಿ ಸರಿ, ಮುಟ್ಟದ್ ಬೇಡ. ಮಂತ್ರ ಹೇಳೋಣ. ಶುರು ಮಾಡ. ಓಂ ಲಕ್ಷ್ಮೀಭ್ಯೋ ನಮಃ. ಓಂ ಶ್ರೀ ಲಕ್ಷ್ಮೀಭ್ಯೋ ನಮಃ. ಲಕ್ಷ್ಮೀಭ್ಯೋ ನಮಃ. ಲಕ್ಷ್ಮೀಭ್ಯೋ ನಮಃ. ಲಕ್ಷ್ಮೀಭ್ಯೋ ನಮಃ. ಏನಿದು? ಯಾಕೆ ಗುಂಡಿ ತೋಡಿದ್ದೀರಾ? ಇವ್ರಿಗೆಲ್ಲೋ ಕುಚ್ಚಿಡ್ದಿದೆ ಅಂತ ಕಾಣುತ್ತೆ. ಲಕ್ಷ್ಮೀಭ್ಯೋ ನಮಃ. ಅಲ್ಲ, ಮಡಿಕೆನಲ್ಲಿ ಬೂದಿ ತುಂಬಿಸಿಟ್ಕೊಂಡು ಏನ್ ಮಾಡ್ತೀವಿ ಇವು? ಲಕ್ಷ್ಮೀಭ್ಯೋ ನಮಃ. ಮಂತ್ರ ಮುಗಿತಳೇನಮ್ಮ? ಲೆಕ್ಕ ತಪ್ಪೋಯ್ತು. ಆದ್ರೂ ಜಾಸ್ತಿನೇ ಹೇಳಿದೀವಿ ಅನ್ಸುತ್ತೆ ಮಾವ. ಇರ್ಲಿ ಬಿಡು, ಪರವಾಗಿಲ್ಲ, ಜಾಸ್ತಿನೇ ಹೇಳಿರ್ತೀವಿ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರದೇ ಇರುವಾಗ ಆಗೋಯ್ತಲ್ಲ. ಬಾಯಿಗ ಬೂದಿನ ಬಾಯಿಗ ಕುಂತೀರಾ? ಇಲ್ಲ ಇಲ್ಲ, ಇದು ಬೂದಿ ಅಲ್ಲ, ನಿಧಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.